ಏನಂತೀರಿ? ಬಾಳಗಂಚಿ ಹೊನ್ನಾದೇವಿ ಹಬ್ಬ ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ಹಿರೀಸಾವೆ ಹೋಬಳಿಗೆ ಸೇರಿರುವ ನಮ್ಮೂರು ಬಾಳಗಂಚಿಯ ಗ್ರಾಮದೇವತೆ ಹೊನ್ನಾದೇವಿ ಅಥವಾ ಹೊನ್ನಮ್ಮ ಅಥವಾ ಸ್ವರ್ಣಾಂಬಾ ದೇವಿಯ ಊರ ಹಬ್ಬ ಅರ್ಥಾತ್ ಜಾತ್ರೆಯನ್ನು ಪ್ರತಿ ವರ್ಷವೂ ಸಡಗರ ಸಂಭ್ರಮಗಳಿಂದ ಸುತ್ತೂರಿನ 10-16 ಹಳ್ಳಿಗಳ ಭಕ್ತಾದಿಗಳಲ್ಲದೆ ದೇಶ ವಿದೇಶಗಳಿಂದ ಬರುವ ಭಕ್ತಾದಿಗಳು ಒಗ್ಗಟ್ಟಾಗಿ ಸೇರಿಕೊಂಡು ಬಹಳ ಅದ್ಧೂರಿಯಾಗಿ ಸಾವಿರಾರು ವರ್ಷಗಳಿಂದಲೂ ನಡೆಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಅದ್ಭುತವೇ ಸರಿ. ಹೊನ್ನಾದೇವಿಗೆ ಈ ಹಿಂದೆ ಕಟ್ಟಿಸಿದ್ದ ಪುಟ್ಟ ದೇವಾಲಯ ಶಿಥಿಲವಾಗಿದ್ದ ಕಾರಣ ಕೆಲ ವರ್ಷಗಳ ಹಿಂದೆ ಸಮಸ್ತ ಭಕ್ತಾದಿಗಳ ಸಹಕಾರದಿಂದ ದೇವಾಲಯ ಪುನರ್ನಿರ್ಮಾಣಗೊಂಡ ನಂತರವಂತೂ ಹೊನ್ನಾದೇವಿಯ ಹಬ್ಬದ ವಿಜೃಂಭಣೆ ಮತ್ತಷ್ಟು ಹೆಚ್ಚಾಗಿದೆ ಎಂದರೂ ತಪ್ಪಾಗದು. ಸಾಮಾನ್ಯವಾಗಿ ಯುಗಾದಿ ಹಬ್ಬ ಆರಂಭವಾಗುವ ನಮ್ಮೂರ ಹಬ್ಬ ಯುಗಾದಿಯಾದ ನಂತರದ 2ನೇ ಅಥವಾ 3ನೇ ಗುರುವಾರವಂದು ನಮ್ಮೂರ ಹೊನ್ನಮ್ಮನ ಜಾತ್ರೆ ಅರ್ಥಾತ್ ದೊಡ್ಡ ಹಬ್ಬವನ್ನು ಆಚರಿಸಲಾಗುತ್ತದೆ. ಒಂದು ಕಾಲದಲ್ಲಿ ಬ್ರಾಹ್ಮಣರೇ ಹೆಚ್ಚಾಗಿದ್ದು ನರಸಿಂಹ ಅಗ್ರಹಾರ ಎನಿಸಿಕೊಂಡಿದ್ದ ಗರಳಪುರಿ ಎಂದು ಹೆಸರಾಗಿದ್ದ ನಮ್ಮೂರಿನಲ್ಲಿ ಇಂದು 3 ಮತ್ತೊಂದು ಎನ್ನುವಂತೆ ಇರುವ ಬ್ರಾಹ್ಮಣರು ಇಂದಿಗೂ ಅಷ್ಟೇ ಶ್ರದ್ಧಾಭಕ್ತಿಗಳಿಂದ ಗುರುವಾರ ಬೆಳಿಗ್ಗೆ ಊರ ಒಳಗಿರುವ ಹೊನ್ನಾದೇವಿಯ ಗುಡಿಯಿಂದ ಉತ್ಸವ ಮೂರ್ತಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ತಾಯಿಗೆ ಅಭಿಷೇಕದ ಸಮೇತ ಷೋಡಶೋಪಚಾರ ಪೂಜೆ ನಡೆಸಿ ತಾಯಿಗೆ ಹೊಸ ಸೀರೆ ಉಡಿಸಿ ಯಥಾಶಕ್ತಿ ಹೂವಿನಿಂದ ಅಲಂಕಾರಗಳಿಂದ ಸರ್ವಲಂಕಾರ ಭೂಷಿತಳನ್ನಾಗಿ ಮಾಡಿ ಮಾಡಿದ ನೈವೇದ್ಯವನ್ನು ಊರ ಅರ್ಚಕರು ತಲೆಯ ಮೇಲೆ ಹೊತ್ತುಕೊಂಡು ಊರ ಹೊರಗಿರುವ ಹೊನ್ನಾದೇವಿಯ ದೊಡ್ಡ ದೇವಾಲಯಕ್ಕೆ ಛತ್ರಿ ಚಾಮರಗಳ ಸಮೇತವಾಗಿ ವಾದ್ಯ ಮತ್ತು ಡೋಲಿನ ಸಹಿತ ಕರೆದುಕೊಂಡು ಹೋಗುವಷ್ಟರಲ್ಲಿ ಗಂಟೆ 11 ಈ ಹೊತ್ತಿಗಾಗಲೇ ದೊಡ್ಡ ದೇವಾಲಯದ ಸುತ್ತಮುತ್ತಲೂ ಜಾತ್ರೆಗಾಗಿ ವಿವಿಧ ಅಂಗಡಿ ಮುಂಗಟ್ಟುಗಳು ತಾಯಿ ಹೊನ್ನಾದೇವಿಗೆ ಮಾಡುವ ಅಭಿಷೇಕವನ್ನು ನೋಡಲು ನೂರಾರು ಜನರು ಬಂದು ಸೇರಿದ್ದರೆ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಿಂದ ಕೆಳಗಿಳಿಸಿ ಅರ್ಚಕರು ದೇವಾಲಯದ ಹೊರಗೆ ಮತ್ತು ಪ್ರಾಂಗಣದ ಒಳಗೆ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಗರ್ಭಗುಡಿಯಲ್ಲಿ ಇಡುವಷ್ಟರಲ್ಲಿ ಅಲಂಕಾರ ಪ್ರಿಯೆ ದೇವಿಗೆ ವಿವಿಧ ಹೂವುಗಳಿಂದ ಅರ್ಚಕರು ಅಲಂಕಾರ ಮಾಡುತ್ತಿದ್ದರೆ ಮುತ್ತೈದೆಯರ ಲಲಿತಾ ಸಹಸ್ರನಾಮ ಪಠಣೆಯ ನಂತರ
ನೆರೆದಿರುವ ಭಕ್ತಾದಿಗಳ ಸಮ್ಮುಖದಲ್ಲಿ ತಾಯಿ ಹೊನ್ನಮ್ಮನಿಗೆ ಮಂಗಳಾರತಿ ಮಾಡುವ ಮೂಲಕ ಜಾತ್ರೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಗುತ್ತದೆ. ಅಲ್ಲಿ ಮಹಾಮಂಗಳಾರತಿ ಮುಗಿದ ನಂತರ ಸಮಸ್ತ ಭಕ್ತಾದಿಗಳು ಸರತಿಯಲ್ಲಿ ಬಂದು ಹಣ್ಣು ಕಾಯಿ ನೈವೇದ್ಯ ಮಾಡಿಸಿ ದೇವಿಗೆ ಭಕ್ತಿಪೂರ್ವಕವಾಗಿ ಮಡಿಲಕ್ಕಿ ತುಂಬಿ ಕಣ್ತುಂಬಾ ದೇವಿಯ ದರ್ಶನ ಮಾಡಿಕೊಳ್ಳುತ್ತಿದ್ದರೆ, ಇನ್ನು ಹರಕೆ ಹೊತ್ತಿದ್ದವರು ದೇವರಿಗೆ ತಮ್ಮ ಕೂದಲನ್ನು ಸಮರ್ಪಿಸಿ ದೇವಸ್ಥಾನದ ಮುಂದೆ ಇರುವ ಕಲ್ಯಾಣಿಯಲ್ಲಿ ಮಡಿಯುಟ್ಟು ದೇವರ ದರ್ಶನ ಪಡೆಯುತ್ತಾರೆ. ಬಂದ ಭಕ್ತಾದಿಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುವುದರಿಂದ ಬರುವ ಭಕ್ತಾದಿಗಳಿಗೆ ತಾಯಿ ಹೊನ್ನಮ್ಮ ಮನವನ್ನು ತಣಿಸಿದರೆ ಇಲ್ಲಿಯ ಊಟೋಪಚಾರ ಭಕ್ತರ ಭವವನ್ನು ತುಂಬಿಸುತ್ತದೆ. ಪಾಯಸ, ಬೂಂದಿ, ಅನ್ನ, ಸಾರು, ಕೂಟು, ಮುದ್ದೆ ಮುದ್ದೆ ಮಾಡಲ್ಲ, ಮುದ್ದೆ ಮಾಡಲ್ಲ. ಅನ್ನ ದೊಡ್ಡ ಗುಡಿಯಲ್ಲಿ ಪೂಜೆ ಮುಗಿದ ನಂತರ ಮತ್ತೆ ಉತ್ಸವ ಮೂರ್ತಿಯನ್ನು ಊರಿನ ಗುಡಿ ತುಂಬಿಸುವ ಮೊದಲು ಪ್ರಸ್ತುತವಾಗಿರುವ ಎಲ್ಲಾ ಬ್ರಾಹ್ಮಣರ ಮನೆಗಳ ಮುಂದೆಯೂ ಕರೆದುಕೊಂಡು ಹಣ್ಣು ಕಾಯಿ ಪೂಜೆ ಮಾಡಿಸಿ ಸುಡು ಬಿಸಿಲಿನಲ್ಲಿ ದೇವರ ಜೊತೆ ಬಂದವರ ಕಾಲುಗಳಿಗೆ ತಣ್ಣೀರನ್ನು ಹಾಕಿ ತಂಪಾದ ಪಾನಕ ಕೊಡುವ ಪದ್ಧತಿ ರೂಢಿಯಲ್ಲಿದೆ. ಹೀಗೆ ದೇವರ ಉತ್ಸವ ಎಲ್ಲರ ಮನೆಗಳಿಗೂ ಹೋಗಿ ಕಡೆಗೆ ನಮ್ಮೂರ ಆರಾಧ್ಯ ದೈವ ಗರಳಪುರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದ ನಂತರ ಉತ್ಸವ ಮೂರ್ತಿಯನ್ನು ಗುಡಿ ತುಂಬಿಸುವಷ್ಟರಲ್ಲಿ ಹಬ್ಬಕ್ಕೆ ಬಂದವರೆಲ್ಲರೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿರುತ್ತಾರೆ. ಅಲ್ಲಿ ಸ್ವಾಮಿಗೆ ಸಾಂಗೋಪಾಂಗವಾಗಿ ಪೂಜೆ ಮಾಡಿ ಬಂದಿರುವ ಎಲ್ಲಾ ಮುತ್ತೈದೆಯರಿಗೂ ಅರಿಶಿಣ ಕುಂಕುಮ ಕೊಟ್ಟ ನಂತರ ಪಾನಕ, ಕಡಲೆಬೇಳೆ, ಕೋಸಂಬರಿ ರಸಾಯನದ ಸೇವೆ ನಡೆದು ಬಂದ ಭಕ್ತಾದಿಗಳೆಲ್ಲರಿಗೂ ಅದೇ ಪ್ರಸಾದವನ್ನು ಹಂಚಿದ ನಂತರ ಬಂದವರೆಲ್ಲರಿಗೂ ಸುಗ್ರಾಸ ಭೋಜನದ ವ್ಯವಸ್ಥೆಯನ್ನು ಅನೂಚಾನವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಜಾತ್ರೆಯ ದಿನ ಬೆಳ್ಳಂಬೆಳಿಗ್ಗೆಯೇ ದೇವಸ್ಥಾನದ ಸುತ್ತಲೂ ಬಾಳೆಹಣ್ಣು, ತೆಂಗಿನಕಾಯಿ, ಊದುಕಡ್ಡಿ, ಹೂವುಗಳನ್ನು ಮಾರುವ ಅಂಗಡಿಗಳಿದ್ದರೆ ಅಲ್ಲೇ ಮುಂದೆ ಕಡಲೆಪುರಿ, ಕಲ್ಯಾಣ ಸೇವೆ, ಬೆಂಡು ಬತ್ತಾಸುಗಳ ಜೊತೆಗೆ ಖಾರ ಸೇವೆ, ಬಾದುಷಾ, ಬಣ್ಣ ಬಣ್ಣದ ಕೊಬ್ಬರಿ ಮಿಠಾಯಿ, ಮೈಸೂರು ಪಾಕ್ ಹೀಗೆ ತರತರಹದ ಸಿಹಿ ತಿಂಡಿಗಳನ್ನು ಮಾರುವವರು ಸಾಲಾಗಿ ಅಂಗಡಿಗಳನ್ನು ಹಾಕಿಕೊಂಡಿರುತ್ತಾರೆ. ಈ ಜೋರಾಗಿದೆ ಕಡಲೆಪುರಿ, ಬೆಂಡು, ಬತ್ತಾಸು. ಎಷ್ಟೊಂದು ಜನಕ್ಕೆ ಬತ್ತಾಸು ಅಂದ್ರೆ ಏನು ಗೊತ್ತಿಲ್ಲ. ಮೈಸೂರು ಪಾಕ್ ಗಟ್ಟಿದು, ಅದು ಇದಾಗಿರುತ್ತೆ, ಮರಳಾಗಿರುತ್ತೆ. ಈಗ ಇವರೆಲ್ಲ ಇಲ್ಲ ಇಲ್ಲ ಬಟ್ಟೆನಲ್ಲಿ ಮಾಡಲ್ವಾ? ಈಗ ಚಂಬಲ್ ಮಾಡ್ತೀರಿ? ಜಿಲೇಬಿನೂ ಮಾಡ್ತಾರೆ ಬಟ್ಟೆಲಿ ಸರ್. ಬಟ್ಟೆಲ್ಲ ಮಾಡೋದು ಮುಂಚೆ ಅಂದ್ರೆ ಅದು ಕೈ ನೋವು ಬರುತ್ತೆ. ಇದಾದ್ರೆ ಫ್ರೀ ಸರ್,
ಸ್ವಲ್ಪ ತೆಳ್ಳು ಕಲ್ಸ್ಕೊಂಡ್ಬಿಟ್ರೆ ಹ್ಮ್ ಚಮ್ ತೂತ್ ಮಾಡ್ಕೊಂಡಿರ್ತೀವಿ, ಓಕೆ. ಈಸಿಯಾಗಿ ಬೀಳ್ತಾ ಇರ್ತೀವಿ. ಅದು ಗಟ್ಟಿ ಇರುತ್ತೆ, ಬಟ್ಟೆ ಆದ್ರೆ ಕೆಲಸ ಜಾಸ್ತಿ, ಅದು ಬಟ್ಟೆ ಹಾಕ್ಬೇಕು, ಹೌದು, ಹಿಡ್ಬೇಕು. ಅದೇನು ಜಾಂಗೀರು ಸಹ ಗಟ್ಟಿ ಇರುತ್ತಲ್ಲ ಅದು. ಗೊತ್ತಾಯ್ತು. ಅಲ್ಲ ಇದು ಕರೀತಾರೆ, ಬೆಲ್ಲದ ಪಾಕದಲ್ಲಿ ಹಾಕ್ತಾರೆ, ಅಲ್ಲ ಹಾಕ್ತಾರೆ. ಅದು ಜಾಗೀರು ಅಷ್ಟೇನೆ. ಆದ್ರೆ ಇದು ಮತ್ತೆ ಉದ್ದಿನ ಬೇಳೆ, ಹಾ ಅದು ಜಾಂಗೀರ್ಗಾದ್ರೆ ಪ್ಯೂರ್ ಉದ್ದಿನ ಬೇಳೆ. ಅದೇ ಹಾ. ಅದರ ಪಕ್ಕ ಬೋಂಡಾ ಬಜ್ಜಿ ಮಾರುವವರು, ಇಂದಿನ ಕಾಲಕ್ಕೆ ತಕ್ಕಂತೆ ಗೋಬಿ ಮಂಚೂರಿ, ಪಾನಿಪುರಿ, ಮಸಾಲೆ ಪುರಿ ಮಾರುವವರು ಬಂದಿರುತ್ತಾರೆ. ಅಲ್ಲೇ ಎಳನೀರು, ಕಬ್ಬಿನ ಹಾಲು ಮಾರುವವರು ಸಹ ಬಂದಿರುತ್ತಾರೆ. ಹೀಗೆ ತಿಂಡಿ ತಿನಿಸುಗಳ ಜೊತೆ 10 ಅಂಗಡಿಯವರು ಬಣ್ಣ ಬಣ್ಣದ ಗಾಜಿನ ಬಳೆಗಳು, ಲೋಹದ ಬಳೆಗಳು, ತರತರಹದ ಸರಗಳು, ಹೆಣ್ಣು ಮಕ್ಕಳ ಮನಸೆಳೆಯುವ ಹೇರ್ ಪಿನ್, ಕ್ಲಿಪ್ಪುಗಳು, ಜೊತೆಗೆ ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳಿಗೂ ಇಷ್ಟವಾಗುವಂತಹ ಪಿಸ್ತೂಲುಗಳು, ಕಾರು, ಲಾರಿ, ಏರೋಪ್ಲೇನ್, ಹೀಗೆ ನಾನಾ ರೀತಿಯ ಆಟಕಿಗಳನ್ನು ಕೊಂಡು ತಂದು ಅದರೊಡನೆಯೇ ನಾವು ಬೆಳೆದದ್ದಲ್ಲದೆ ನಮ್ಮ ಮಕ್ಕಳೂ ಬೆಳೆದಿದ್ದಾರೆ. ಸಂಜೆ ಸುತ್ತಮುತ್ತಲಿನ ಹೊನ್ನಾದೇವಿ ಒಕ್ಕಲಿನವರೆಲ್ಲರೂ ದೇವಸ್ಥಾನದ ಸುತ್ತಲೂ ಸಣ್ಣ ಸಣ್ಣ ಕಲ್ಲುಗಳನ್ನು ಜೋಡಿಸಿ ಮಡೆ, ಅಕ್ಕಿ, ಬೆಲ್ಲ, ಮೆಣಸು, ಜೀರಿಗೆ, ತೆಂಗಿನ ತುರಿ ಎಲ್ಲವನ್ನೂ ಸೇರಿಸಿ ಮಾಡುವ ಹುಗ್ಗಿ ಮಾಡಿ ದೇವಿಗೆ ನೈವೇದ್ಯ ಮಾಡಿ ಮನೆಗೆ ತೆಗೆದುಕೊಂಡು ಹೋಗಿ ಮನೆ ಮಂದಿಯೆಲ್ಲರ ಅದನ್ನೇ ಪ್ರಸಾದ ರೂಪದಲ್ಲಿ ಸೇವಿಸುತ್ತಾರೆ. ರಾತ್ರಿ ಸುಮಾರು 8 ಗಂಟೆಯ ಹೊತ್ತಿಗೆ ಊರಿನ ಹೊನ್ನಮ್ಮನ ಗುಡಿಯ ಮುಂದೆ ರಾತ್ರಿಯ ಉತ್ಸವಕ್ಕೆ ಸಿದ್ಧತೆ ನಡೆಸಲಾಗುತ್ತದೆ. ಹಿಂದೆಲ್ಲ ಎತ್ತಿನ ಗಾಡಿಯಲ್ಲಿ ಪಲ್ಲಕ್ಕಿ ಮಾಡುತ್ತಿದ್ದರೆ, ಈಗೆಲ್ಲ ತರತರಹದ ಬಣ್ಣ ಬಣ್ಣದ ವಿದ್ಯುದಾಲಂಕಾರಗಳಿಂದ ಅಲಂಕೃತವಾಗಿ ಟ್ರ್ಯಾಕ್ಟರ್ ಮೇಲೆ ಭವ್ಯವಾಗಿ ಮಧ್ಯದಲ್ಲಿ ಹೊನ್ನಮ್ಮನ ಉತ್ಸವ ಮೂರ್ತಿ, ಅಕ್ಕಪಕ್ಕದಲ್ಲಿ ಗೌಡರಹಳ್ಳಿಯ ಮಸ್ನಕಮ್ಮ ಮತ್ತು ಹೊನ್ನಾಮಾರನಹಳ್ಳಿ ಮಾರಮ್ಮನಿಗೆ ನಾನಾ ರೀತಿಯ ಹೂವಿನ ಅಲಂಕಾರ ಮಾಡುತ್ತಾರೆ. ಹಾಗೆ ದೇವರ ಅಲಂಕಾರ ನಡೆಯುತ್ತಿದ್ದಾಗ ಅಲ್ಲಿ ನೆರೆದಿರುವ ಸಹಸ್ರಾರು ಜನರ ಮನವನ್ನು ತಣಿಸಲು ಹಿಂದೆಲ್ಲ ಕೀಲು ಕುದುರೆ, ನಂದಿಕೋಲು ಇಲ್ಲವೇ ನಮ್ಮೂರಿನವರೇ ಜಡೆಕೋಲು ಹುಯ್ಯುತ್ತಿದ್ದರೆ, ಇಂದು ಕಾಲ ಬದಲಾಗಿ ಅದರ ಜಾಗದಲ್ಲಿ ತಮ್ಮಟೆಯ ಬಗೆಬಗೆಯ ತಾಳಗಳೊಂದಿಗೆ ಬೀರಪ್ಪನ ಕುಣಿತವಿದ್ದು, ಸರಿಸುಮಾರು ರಾತ್ರಿ 10 ಗಂಟೆಗೆ ಜಾತ್ರೆಯ ನಡುವೆಯೂ ನಿಶ್ಶಬ್ದವಾಗಿ ಹೆಬ್ಬಾರಮ್ಮ ದೊಡ್ಡಹಟ್ಟಿಯಿಂದ ಹೊರಟು ಊರ ಹೊರಗಿನ ಹೊನ್ನಾದೇವಿ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಸರಿಸುಮಾರು ರಾತ್ರಿ 12 ಗಂಟೆಯ ಹೊತ್ತಿಗೆ ದೊಡ್ಡಹಟ್ಟಿಯಿಂದ ಎಲ್ಲರ ಅಲ್ಯೋ ಅಲ್ಯೋ ಎನ್ನುವ ಹುರಿದುಂಬಿಸುವಿಕೆಯೊಂದಿಗೆ ಚಾವಟಿಯಮ್ಮನೊಂದಿಗೆ ಹೆಬ್ಬಾರಮ್ಮನೂ ಸಹ ಊರಿನ ಒಳಗಿನಿಂದ ಹೊರಟು ಊರ ಹೊರಗಿನ ದೊಡ್ಡ ದೇವಸ್ಥಾನ ತಲುಪುವಷ್ಟರಲ್ಲಿ ಪೂರ್ವದಲ್ಲಿ ಸೂರ್ಯ ತನ್ನ ಆಗಮನವನ್ನು ತೋರ್ಪಡಿಸುತ್ತಿರುತ್ತಾನೆ. ಚಾವಟಿಯಮ್ಮ ಮತ್ತು ಹೆಬ್ಬಾರಮ್ಮನಿಗೆ ದೊಡ್ಡ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡಿದ ನಂತರ ಪುನಃ ದೊಡ್ಡಹಟ್ಟಿಗೆ ಬಂದು ಸೇರುವಷ್ಟರಲ್ಲಿ ಬೆಳಗಾಗಿರುತ್ತದೆ. ಹೀಗೆ ಸಂಭ್ರಮದಿಂದ ನಮ್ಮೂರ ಬಾಳಗಂಚಿಯ ಹೊನ್ನಾದೇವಿ ಜಾತ್ರೆ ನಮ್ಮ ಬ್ಲಾಗ್ ಮತ್ತು ಚಾನೆಲ್ನ ಮೂಲಕ ನಮ್ಮೂರ ಚೋಮನ ಹಬ್ಬ, ರಂಗ ಕುಣಿಯುವುದು, ಹೊನ್ನಾದೇವಿ ಹಬ್ಬವನ್ನು ಓದಿ ಇಲ್ಲವೇ ನೋಡಿ ತಿಳಿದಿದ್ದೀರಿ. ಮುಂದಿನ ವರ್ಷ ತಪ್ಪದೇ ಸ್ವಲ್ಪ ಸಮಯ ಮಾಡಿಕೊಂಡು ನಮ್ಮೂರ ಜಾತ್ರೆಯಲ್ಲಿ ಭಾಗಿಯಾಗಿ ಎಲ್ಲವನ್ನೂ ಪ್ರತ್ಯಕ್ಷವಾಗಿ ನೋಡಿ ಅನುಭವಿಸುವ ಮೂಲಕ ಆ ತಾಯಿ ಹೊನ್ನಾದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?